ಇದು ಜನರ ಗೆಲುವಾಗಿದೆ. ಬಹಳಷ್ಟು ಚುನಾವಣೆ ಪೂರ್ವದಲ್ಲಿ ಗೊಂದಲಮಯವಾಗಿತ್ತು ಚಿಕ್ಕೋಡಿ ಅಂದರೆ. ಜಾತಿ, ಧರ್ಮ, ಭಾಷೆ ಎಲ್ಲರೂ ಸುತ್ತಾಗ್ತಾ ಇತ್ತು. ಸೊ ಹೊರಗಿನವ್ರು ಇಲ್ಲಿ ಯಾಕ ಅನ್ನೋ ಪ್ರಶ್ನೆ. ಚುನಾವಣೆ ಅಭಿವೃದ್ಧಿ ದೃಷ್ಟಿ ಮಾಡದೆ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ನಮ್ಮ ವಿರೋಧಿಗಳು ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಜನ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ. ಯಾರು ಕೆಲಸ ಮಾಡಿದ್ವಿ 30 ವರ್ಷದಿಂದ, ಕಾಂಗ್ರೆಸ್ ಪಕ್ಷ ಮಾಡಿರುವಂಥ ಸಾಧನೆ, ಗ್ಯಾರಂಟಿ ಇವೆಲ್ಲ ಒಳಗೊಂಡು ಇವತ್ತು ಜನ ಏನು ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ, ಪ್ರಿಯಾಂಕಾಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಸಿಕ್ಕಿದೆ. 1 ಲಕ್ಷ ಅದೇನೋ ಕಡಿಮೆ ಏನಲ್ಲ. ಯಾಕಂದರೆ ಬೇರೆ ಕಡೆ ನೋಡಿದರೆ 1 ಲಕ್ಷ ಭಾಳ ದೊಡ್ಡ ಅಂತರ ಅದು. ಯಾಕಂದರೆ ಬೇರೆ ಎಂತೆಂಥ ಘಟಾನುಘಟಿಗಳು ಸೋತಿದ್ದಾರೆ. ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ, ನಮ್ಮಲ್ಲಿ ಆಗಿದೆ. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಪ್ರಯತ್ನ ಮಾಡೋರು. ಕಡಿಮೆ ಆಗಿರೋದು ಹತ್ತನೆಯಲ್ಲಿ ಆಗಿದೆ. ಒಂದೇ ನಮ್ದು ಆಗಿರೋದು ಹತ್ತನೆಯಲ್ಲಿ ಒಂದೇ. ಅಲ್ಲಿ ಹೊಸದಾಗಿ ಬಂದಂಥ BJP ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು. ಅವರು ಅದು ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು. ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡೋದು ಅವ್ರು ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು. ಅವರು ಯಾರು ಕೂಡ ನಮ್ಮ ಹಳೆ ಕಾಂಗ್ರೆಸ್ಕರು ಏನಿದ್ರು ಹತ್ತನೆಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ. ಹೀಗಾಗಿ ಅಂಥದ್ದೊಂದು 7,000 ಮೈನಸ್ ಆಗಿದೆ ಅಷ್ಟೇ. ಅವ್ರು ನಮ್ಮ ಲೀಡ್ಗೆ ಏನದೇನೋ ಬಾಧಕ ಆಗಿಲ್ಲ. ಎಕ್ಸಿಟ್ ಅಂತ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಿದ್ರು. ಸುಳ್ಳು ಸಾಬೀತಾಗಿದೆ. ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಕೆಲವು ಮೀಡಿಯಾಗಳ ಪ್ರಯತ್ನ ಮಾಡಿದ್ದೀವಿ. ಆದ್ರೆ ಸತ್ಯನೇ ಇರ್ತೈತೆ. ಸತ್ಯ ಹೊರಗೆ ಬಂದಿದೆ. ಜನ ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ. ಈ ಸಾರಿ 1 ಲಕ್ಷ ಗೆದ್ದಿದ್ದೀವಿ. ಮುಂದಿನ ಸಾರಿ ಟಾರ್ಗೆಟು 2 ಲಕ್ಷ. ಇನ್ನೂ 5 ವರ್ಷ ಇದೆ. ಈಗ ಹೇಳ್ತೀನಿ 2 ಲಕ್ಷ. ಇದೇ ಸಾರಿ ನಾವು 2 ಲಕ್ಷ ಗೆಲ್ಲಬೇಕಾಯಿತು. ನಮ್ಮವ್ರಿಗೆ ಮೋಸ ಮಾಡಿದ್ರು. ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ, ಕಲ್ಲೊಳಕರಿಗೆ ಸಪೋರ್ಟ್ ಮಾಡಿದ್ರು. ಸೊ ಅವನ ಬಗ್ಗೆ ದೂರ ನೀಡ್ತೀವಿ. ಹೈಕಮಾಂಡ್ ಹೇಳ್ತೀವಿ. ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಹೈಕಮಾಂಡಿಗೆ ದೂರ ನೀಡ್ತೀವಿ. ಇನ್ನು ಕೆಲವರು ನಮ್ಮವ್ರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ. ಮುಂದಿನ ಸಾರಿ ನಮಗೇನೋ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡಾಗಿ ಚುನಾವಣೆ ಮಾಡಿದ್ರು. ನಮ್ಗೆ ಕೆಲವೆಲ್ಲ ಗೊತ್ತಾಗ್ತಿಲ್ಲ. ಇವರು ಎಲ್ಲಿ ಮೋಸ ಮಾಡ್ತಾರೆ. ನಮ್ಮವರೇ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ 1 ಲಕ್ಷ ಹಿನ್ನಡೆ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ. ಮತ್ತು ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ನಮ್ಮದೇ ಅಂತ ಸಂಘಟನೆ ಮಾಡಲಿಕ್ಕೆ, ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದಾಖಲೆ ಆಗಿದೆ. ವುಮೆನ್ನಲ್ಲಿ ಅತಿ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಅದು ಶ್ರೇಯಸ್ಸ ಚಿಕ್ಕೋಡಿ ಮತ್ತಾರಿಗೆ ಸೇರ್ತೈತೆ, ಕರ್ನಾಟಕ ಸೇರ್ತೈತೆ. ಸೊ ಅಂತ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶನ ಅವರ ಸರಿಯಾದ ರೀತಿಯಿಂದ ಸದುಪಯೋಗ ಮಾಡ್ತಾರೆ ಈ ಭಾಗದ ಜನತೆಗೆ ಅಂತ ನಮ್ಮ ಭರವಸೆ ಇದೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಮಾಡ್ತೀವಿ. ನಮ್ಮದೇನಿಲ್ಲ. ನಾವು ಮುಂಚೆಯಿಂದ ಇಲ್ಲೇ ಹೊಸದಲ್ಲ. ಅದು ನಿಪ್ಪಾಣಿ ಓಡ್ತೀವಿ, ಚಿಕ್ಕೋಡಿಗೆ ಹೋಗ್ತೀವಿ, ರಾಯಬಾಗ್, ಕೂಡ್ಚಿ ಎಲ್ಲ ಕಡೆ ಹತ್ತನಿ ಓಡಾಡ್ತಿರ್ತೀವಿ. ಹೀಗಾಗಿ ಏನು ಹೊಸದಲ್ಲ. ಈಗಾಗಲೇ ನಾವು ಆಯ್ಕೆ ಆಗುತ್ತೆ ಮುಂಚೆನೇ ಈ ಭಾಗದ ನೀರಾವರಿ ಕಾಲುವೆಗಳ ಬಗ್ಗೆ ವೀಕ್ಷಣೆ ಮಾಡ್ತಾಯಿದ್ದೀವಿ. ನೀರು ಎಲ್ಲಿಗೆ ಹರಿಸಬೇಕು, ಯಾವ ರೀತಿ ಪ್ಲ್ಯಾನನ್ನು ಈಗಾಗಲೇ ಮಾಡ್ತಾಯಿದ್ದೀವಿ. ಸೊ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ ಖಂಡಿತವಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.